ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ವಿಶೇಷವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ, ಅವರು ಸ್ಮರಣೆ ಮಾಡ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಅವಕಾಶಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನಬದ್ಧವಾದ ಅಧಿಕಾರಗಳು, ಅವಕಾಶಗಳನ್ನು ಇವತ್ತೆಲ್ಲೋ ಕೂಲಿ ಮಾಡೋನು, ಚಪ್ಪಲಿ ಹೊಲಿಯೋನು, ಜೀತ ಮಾಡೋನು, ಒಪ್ಪತ್ತು ಕೂಟಕ್ಕಿಲ್ಲದೆ ಇರ್ತಕ್ಕಂಥವ್ರಿಗೆ ಅವಕಾಶ ವಂಚನೆ ಆಗ್ತಾ ಇದೆ. ನಾವು ವರ್ಷಕ್ಕೊಂದ್ಸಾರಿ ಪರಿನಿರ್ವಾಣ ದಿನಾಚರಣೆ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದ್ರಿಂದ ತೃಪ್ತಿ ಸಿಗಲ್ಲ ಈ ಜನಕ್ಕೆ. ಕೂಲಿ ಮಾಡೋರು, ಜೀತ ಮಾಡೋರು, ಒಪ್ಪತ್ತು ಕೂಟಕ್ಕಿಲ್ಲದೆ ಇರ್ತಕ್ಕಂಥವ್ರಿಗೆ, ಅವಕಾಶ ವಂಚಿತರಿಗೆ ನ್ಯಾಯ ಕೊಡಬೇಕಾದಂಥ ಒಂದು ದಿನ ಆಗಿ ಆಚರಣೆ ಆಗಬೇಕು. ಇವತ್ತು ಮಹಾಪರಿನಿರ್ವಾಣ ದಿನಾಚರಣೆ ಅವರ ಹೆಸರಿನಲ್ಲಿ ಅದ್ದೂರಿ ಆಚರಣೆ ಮಾಡಿ ಲಕ್ಷಗಟ್ಟಲೆ ಹಣನ ಖರ್ಚು ಮಾಡೋದು, ಕೋಟಿಗಟ್ಟಲೆ ಖರ್ಚು ಮಾಡೋದಲ್ಲ. ಈ ಹಣನ ಖರ್ಚು ಮಾಡಬೇಕು, ಗೌರವ ಕೊಡಬೇಕಾದ್ದು ಸರಿ ಇದೆ. ಅದೇ ರೀತಿ ಸರ್ಕಾರ ಈ ವರ್ಷ 25,000 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು SCP TSP ಹಣನ ಇವತ್ತು ಎಲ್ಲೋ ಬಡವ್ರಿಗೆ ಹೋಗ್ಬೇಕಾದಂಥದ್ದು, ಕೂಲಿ ಮಾಡೋಂಥವ್ರಿಗೆ, ಜೀತ ಮಾಡೋಂಥವ್ರಿಗೆ, ಒಪ್ಪತ್ತು ಹುಡುಗಿಲ್ದಂಥವ್ರಿಗೆ ಸಿಗಬೇಕಾದಂಥ ಅವಕಾಶಗಳನ್ನು ಮೋಸ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಧಿಕ್ಕಾರ ನಾವು ಹೇಳಬೇಕಾಗ್ತದೆ. ಬಾಬಾ ಸಾಹೇಬರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ಕೂಲಿ ಮಾಡೋನು, ಜೀತ ಮಾಡೋನು, ಚಪ್ಪಲಿ ಹೋಗೋನಿಗೆ ಹೋಗಲಿಲ್ಲ ಅಂದರೆ, ಈ ಅವಕಾಶ ವಂಚಿತರಿಗೆ ನ್ಯಾಯ ಸಿಗದೆ ಹೋದರೆ ಅವ್ರ ಜಯಂತಿಗಳು ನಾವು ಎಷ್ಟು ಮಾಡಿದ್ರೆ ಏನು ಪ್ರಯೋಜನ? ಅವ್ರ ಜಯಂತಿಗಳನ್ನು ಮತ್ತು ಪರಿನಿರ್ವಾಣ ದಿನಾಚರಣೆ ಮಾಡೋದು ಮುಖ್ಯ ಅಲ್ಲ. ಈ ವ್ಯವಸ್ಥೆಯಲ್ಲಿ ಇಡೀ ದೇಶಾದ್ಯಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡಲೇಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ನಾಟಕಾಡ ಕೆಲಸಗಳು ಮಾಡಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಬೂಂದಿ ಆವಾಗ ಅವರು ಒಂದು ಸಿಹಿ ತಿನ್ನೋ ಮುಖಾಂತರ ಅವ್ರ ಆಚರಣೆ ಆಗಬಾರ್ದು. ಕೂಲಿ ಮಾಡೋನು, ಚಪ್ಪಲಿ ಹೊಲಿಯೋನು, ಇವತ್ತು ಒಪ್ಪತ್ತು ಊಟಕ್ಕಿಲ್ದಿರ್ತಕ್ಕಂಥ ಅಮಾಯಕ ಜನ ನಮ್ಮವರು ಇದ್ದಾರೆ. ಅವ್ರಿಗೆ ನ್ಯಾಯ ಸಿಗದೆ ಹೋದರೆ ಈ ಜಯಂತಿಗಳನ್ನು ಎಷ್ಟು ಮಾಡಿ ಏನು ಪ್ರಯೋಜನ? ಸಮಾಜ ಕಲ್ಯಾಣ ಇಲಾಖೆಯವರು ವರ್ಷಕ್ಕೊಂದ್ಸಾರಿ ಒಳ್ಳೆ ಪೆಂಡಲ್ ಹಾಕಿ ಎಲ್ರಿಗೂ ಊಟ ತಿಂಡಿ ವ್ಯವಸ್ಥೆಗಳು ಮಾಡಿ ಒಂದು ಅದ್ದೂರಿಯಾಗಿ ಮಾಡಿದ್ದೀವಿ ಅಂತ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನು ಮಾಡ್ಕೊತಾರೆ. ಈ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಈ ಅಧಿಕಾರದಲ್ಲಿರ್ತಕ್ಕಂಥ MLAಗಳು, ಈ ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಬಂದಿರ್ತಕ್ಕಂಥವ್ರು ಇವತ್ತು ಏನು ಮಾಡ್ತಾ ಇದ್ದಾರೆ? ಇವತ್ತು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಂಥವರು 25,000 ಕೋಟಿ SCP TSP ಹಣನ ದುರ್ಬಳಕೆ ಆಗ್ಬಿಟ್ಟಿದೆ. ಈ ದುರ್ಬಳಕೆ ಆಗಿರೋದನ್ನ ಕೇಳೋಕೆ ಬೇಡವಾ? ಇದನ್ನು ಈ ಹಣ ಬಡವ್ರು ಕೊಟ್ಟರೆ ಇವತ್ತು ಒಂದು ಮನೆ ಉದ್ಧಾರ ಆಗ್ತಾ ಇತ್ತು. ಕೂಲಿ ಮಾಡೋನು, ಜೀತ ಮಾಡೋನು ಎಲ್ಲ ಒಂದು ಮೇಲೆ ಬರ್ತಾ ಇದೆ. ಈ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕಾದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಸಿಗಬೇಕಾದ್ರೆ, ಇವತ್ತು ನೇರವಾಗಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕಟ್ಟ ಕಡೆಯ ಚಪ್ಪಲಿ ಹೊಲಿಯೋನಿಗೆ, ಜೀತ ಮಾಡೋನಿಗೆ, ಕಸ ಗುಡಿಸೋನಿಗೆ, ಕೂಲಿ ಮಾಡೋನಿಗೆ ಹೋಗಲೇಬೇಕು. ಆ ದೃಷ್ಟಿನಲ್ಲಿ ಮೀಸಲಾತಿ ವಂಚಿತರಿಗೆ ನ್ಯಾಯ ಸಿಗಬೇಕು. ಆ ದಿಕ್ಕನ ವ್ಯವಸ್ಥೆನ ಮಾಡಬೇಕಾದಂಥ ಕೆಲಸ ಸರ್ಕಾರಗಳು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕು. ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಆಯಿತು ಕೆನೆ ಪದರದ ಬಗ್ಗೆ. ಕೆನೆ ಪದರದ ಬಗ್ಗೆ ತೀರ್ಮಾನ ಆದರೆ ಈ MLAಗಳು, MP ಗಳು ಎಲ್ಲ ಹೋಗ್ತಾರೆ. ಇಲ್ಲ ರೀ, ಕೂಲಿ ಮಾಡೋನು ಹಂಗೆ ಇರಬೇಕು, ಜೀತ ಮಾಡೋನು ಜೀತನ ಮಾಡ್ತಾನೆ ಇರಬೇಕು. ಇವತ್ತು IAS, IPS, IRS, IFSಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, MLAಗಳು ನಿರಂತರವಾಗಿ ಮೀಸಲಾತಿಯನ್ನು ತಿಂದು ಅವ್ರು ಮಾತ್ರ ಬದುಕಬೇಕು. ಕೂಲಿ ಮಾಡೋನು ಎಲ್ಲೋಗ್ಬೇಕು, ಜೀತ ಮಾಡೋನು ಎಲ್ಲೋಗ್ಬೇಕು, ಒಪ್ಪತ್ತು ಕೂಟಕ್ಕಿಲ್ದಿರೋನು ಎಲ್ಲೋಗ್ಬೇಕು? ಅವ್ರಿಗೆ ನ್ಯಾಯ ಸಿಗೋದು ಬೇಡವಾ? ಈ ದಿಕ್ಕಿನಲ್ಲಿ ಸುಪ್ರೀಂ ಕೋರ್ಟ್ ಕೊಡೋ ತೀರ್ಪನ್ನ ಅದು ಬೇಡ ಮಾಡಬೇಡಿ, ಅದನ್ನು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಮುಂದೆ ಹೋಗಿ ಅಪೀಲ್ ಮಾಡ್ಕೋತಾರೆ. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ನೋವನ್ನು ಅನುಭವಿಸಿದ್ದಾರೆ. ಅವರು ಇಡೀ ಜೀವಮಾನ ಪೂರ್ತಿ ವಿಷ ಕುಡಿದು ನಮಗೆ ಅಮೃತ ಕೊಟ್ಟಿದ್ದಾರೆ. ಅಮೃತದ ಪಾಲು ಕೂಲಿ ಮಾಡೋನು, ಜೀತ ಮಾಡೋನು ಹೋಗದೆ ಹೋದರೆ ನಾವು ಮಾಡಿ ಪ್ರಯೋಜನ ಏನು? ಈ ದಿಕ್ಕಿನಲ್ಲಿ ಹೊಸ ಒಂದು ವ್ಯವಸ್ಥೆ ಆಗಬೇಕು. ಇವತ್ತು ನೊಂದವರ ಧ್ವನಿ ಆಗಬೇಕು. ಕೂಲಿ ಮಾಡೋನು, ಜೀತ ಮಾಡೋನಿಗೂ ಒಂದು ಸಮಾನವಾದ ಸಮಾನತೆ ಸಿಗಬೇಕು. ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಮೂಲಭೂತ ಹಕ್ಕುಗಳು, ಮೂಲಭೂತ ಸೌಲಭ್ಯಗಳು, ಸಂಪತ್ತು, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು. ಈ ಹಂಚಿಕೆ ಆದರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗ್ತದೆ, ಅವರ ಆಶಯಗಳು ಈಡೇರ್ತವೆ. ಅವರ ಆಶಯಗಳು ಈಡೇರಿಸೋಂಥ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಒಂದು ಪರಿನಿರ್ವಾಣ ದಿನಾಚರಣೆಗೆ ಹೃದಯಪೂರ್ವಕವಾಗಿ ಅಭಿನಂದಿಸಿ ನಾನು ಇದು ಮಾಡ್ತೇನೆ. ಸರ್, ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ, 9-10 ತಿಂಗಳು ಬೆಂಗಳೂರು ಫ್ರೀಡಮ್ ಪಾರ್ಕ್. ನಾವು ಆ ಹೋರಾಟನ ಒಂದು ರೀತಿ ನಕಲಿ ಹೋರಾಟ, ಅದು ಸ್ವಾಮೀಜಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ವಾಲ್ಮೀಕಿ ಸ್ವಾಮೀಜಿಗೆ ಮಾಡಿದಂಥದ್ದು ನಕಲಿ ಹೋರಾಟ. ಅದು ಒರಿಜಿನಲ್ ಹೋರಾಟ ಅಲ್ಲ. ಅವ್ರ ಆಶಯಗಳು ಏನೇನೋ ಇದ್ವು, ಆ ಈಡೇರಿಸ್ಕೊಳ್ಳೋದಕ್ಕೆ, ಹಣ ಮಾಡೋದಕ್ಕೆ ಮಾಡಿದ್ವಿ. ಇವತ್ತು ಮೀಸಲಾತಿ ಹಣ ದುರ್ಬಳಕೆ ಆಗಿದೆ. ಯಾಕೆ ಸ್ವಾಮೀಜಿಗಳು ಬೇರೆಂಗೆ ಹೋರಾಟ ಮಾಡ್ತಾ ಇಲ್ಲ? ಇವತ್ತು SCP TSP ಹಣನ ದುರ್ಬಳಕೆ ಆಗಿರ್ತಕ್ಕಂಥದ್ದನ್ನು ಸ್ವಾಮೀಜಿ ಬಂದಿದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆನೋ ಇದ್ರ ಮುಂದೆನೋ ಕೂತ್ಕೊಳ್ಳಿ, ದಂಡಿ ಮಾಡಲಿ, ನಾವೆಲ್ಲ ಬೆಂಬಲ ಕೊಡ್ತೀವಿ ಅಂತ ಕರೆದ್ವಿ ಅವ್ರಿಗೆ. ಅವ್ರು ಬರಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರು ನಾಟಕ ಆಡ್ದಂಥದ್ದು ಹೋರಾಟ ಅಲ್ಲ, ಅದು ನಾಟಕದ ಹೋರಾಟ, ಕಣ್ಣೀರು ಒರೆಸೋಂಥ ಹೋರಾಟ, ಬಡವರ ಪರವಾಗಿ ಧ್ವನಿ ಎತ್ತಂಥ ಹೋರಾಟ ಮಾಡಲಿಲ್ಲ ಅವರು. ಆ ನಾಟಕದ ಹೋರಾಟಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ. ಇವತ್ತು ನಿಜವಾದ ಹೋರಾಟ ಆಗಲೇಬೇಕು. ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸೌಲಭ್ಯಗಳು, ಸಂವಿಧಾನಬದ್ಧವಾಗಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಹಂಚಿಕೆ ಆಗಬೇಕು ಬಡವರಿಗೆ. ಇವತ್ತೆಲ್ಲೋ ಒಂದು ಕಡೆ ವಸೂಲಿ ಗ್ಯಾಂಗ್ಗಳು ಒಂದಷ್ಟು ಉಟ್ಕೊಂಡ್ಬಿಟ್ಟಿದ್ದಾವೆ. ವಸೂಲಿ ಗ್ಯಾಂಗ್ಗಳು ವಸೂಲಿಗಾಗಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಎಲ್ಲೋ ಒಂದು ಲಿಟಿಗೇಷನ್ ಪ್ರಾಪರ್ಟಿನಲ್ಲಿ ಬೋರ್ಡ್ ಹಾಕೋದು, ಲಿಟಿಗೇಷನ್ ಪ್ರಾಪರ್ಟಿ ಹೆಸರಿನಲ್ಲಿ ದುಡ್ಡು ಮಾಡೋದು,
ಈ ಒಂದು ಅವ್ಯವಹಾರ ಮಾಡ್ತಕ್ಕಂಥದ್ದಕ್ಕೆ ಬಾಬಾ ಸಾಹೇಬ್ ಹೇಳಿಲ್ಲ, ಸ್ವಾಭಿಮಾನದಿಂದ ಬದುಕಿ, ನಿಮ್ಮ ಆತ್ಮಗೌರವದಿಂದ ನೀವು ಬದುಕಬೇಕಾಗ್ತದೆ, ಎಲ್ಲೋ ನಿಮ್ಮ ಹೋರಾಟಗಳನ್ನು ಮಾರಾಟಕ್ಕೆ ಇಡಬೇಡಿ ಅಂತ ಹೇಳಿದ್ರು. ಇದು ಇವತ್ತು ಆಗ್ತಾ ಇರೋದಾದ್ರೆ ಏನು, ಇವತ್ತು ನಾವು ನೋಡ್ತಾ ಇರೋದಾದ್ರೆ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಜೀವಂತವಾಗಿದ್ದರೆ ಎಷ್ಟು ನೊಂದ್ಕೊಳ್ತಾ ಇದ್ರು ಅನ್ನೋ ಚಿಂತೆ ನಮಗಿದೆ. ನಾವೊಬ್ಬ ಸ್ವಚ್ಛ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಯಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 68ನೇ ಪರಿನಿರ್ವಾಣ ದಿನಾಚರಣೆಗೆ ನೋವಿನಿಂದ ನಾನು ಈ ಮಾತನಾಡಬೇಕಾಗ್ತದೆ, ಯಾರು ವಿರುದ್ಧವಾಗಿ ಮಾತಾಡೋದಿಲ್ಲ. ಆದರೆ ಈ ಸರ್ಕಾರ 25,000 ಕೋಟಿಯನ್ನು SCP TSP ಅಂಬೇಡ್ಕರ್ ಕೊಟ್ಟಂಥ ಅಮೃತದ ಹಣ, ಆ ಅಮೃತದ ಪಾಲು ಎಲ್ಲೋ ಒಂದು ಕಡೆ ಬೇರೆ ಒಂದು ಅಮಾಯಕರಿಗೆ ಅದು ಹೋಗ್ಬೇಕಾರೋದು ನಮ್ಮ ಒತ್ತಾಯ.